ಅಪ್ಪ ಫೀಲಿಂಗ್ ಚೆನ್ನಾಗಿ ಇಷ್ಟ ಆಯ್ತು. ಅಪ್ಪು ಒಂದು ಕೊಡ್ಸಕ್ಕಾಗಲ್ಲ ಕಾರ್ ಒಂದು ಫೀಲಿಂಗ್, ಅವ್ರಿಗೂ ಕಷ್ಟ ಇರ್ತದೆ ಅದು ಫೀಲಿಂಗ್. ತಾಯಿನೂ ಕಷ್ಟಪಡ್ತಾರೆ, ತಾಯಿಗಿಂತ 10ರಷ್ಟು ತಂದೆ ಕಷ್ಟಪಡ್ತಾನೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಫುಲ್ ಫ್ಯಾಮಿಲಿ ಬಂದು ನೋಡುವಂತ ಸಿನಿಮಾ ಸರ್. ತುಂಬಾ ಆಟ ಮಾಡಿದೀವಿ ಸರ್. ಅವರು ಎಷ್ಟು ಕಷ್ಟಪಡ್ತಾರೆ ಅಂತ ಇವಾಗ ಗೊತ್ತಾಯ್ತು ಸರ್. ಬಟ್ ಕೇಳಿದೆಲ್ಲ ಕೊಡ್ಸಿದ್ದಾರೆ, ಲೇಟ್ ಆಗಿರ್ಬೋದು ಬಟ್ ತುಂಬಾ ಚೆನ್ನಾಗಿ ಕೊಡ್ಸಿದ್ದಾರೆ. ಹಾ ಸರ್, ತುಂಬಾ ಸಿಂಕ್ ಆಯ್ತು ಸರ್. ಎಷ್ಟು ಆಲ್ಮೋಸ್ಟ್ 90% ಡೈಲಾಗ್ಸ್ ಎಲ್ಲ ಎದೆಗೆ ನಾಟೋದು ಸರ್. ತುಂಬಾ ಇಷ್ಟ ಆಯ್ತು. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ. ಹೊಸ ಟೀಮ್ ಮಾಡಿದ್ದಾರೆ. ಚೆನ್ನಾಗಿತ್ತು ಬ್ರೋ. ಅದೇ ಅಪ್ಪ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಮಕ್ಕಳು ಖುಷಿಗೋಸ್ಕರ ಅಂತ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಒಂದು ಏನಂತಾರೆ ರಿಲೇಶನ್ಶಿಪ್ಪು ಅಪ್ಪ ಮಕ್ಕಳ ಬಗ್ಗೆ. ಅಪ್ಪ ಎಷ್ಟು ಕಮಿಟ್ಮೆಂಟ್ಸ್ ಇದ್ರು ಮಕ್ಳಿಗೋಸ್ಕರ ಎಷ್ಟು ಹಾರ್ಡ್ ವರ್ಕ್ ಮಾಡಿ ಅವ್ರ ಆಸೆನ ಫುಲ್ಫಿಲ್ ಮಾಡ್ಬೇಕು ಅಂತೆಲ್ಲ ತೋರಿಸಿದ್ದಾರೆ. ಚೆನ್ನಾಗಿದೆ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಒಬ್ಬ ತಂದೆ ಮತ್ತೆ ಮಗನ ಬಾಂಧವ್ಯ ಹೇಗಿದೆ ಅಂತ ಈ ಮೂವಿ ತುಂಬಾ ಚೆನ್ನಾಗಿ ತೋರಿಸವ್ರೆ. ಸೊ ಈ ತರ ಮೂವಿಗಳು ಕನ್ನಡ ಇಂಡಸ್ಟ್ರಿ ತುಂಬಾ ಬರಬೇಕು. ಸೊ ಮೂವಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಐ ಮೀನ್ ಮಿಡಲ್ ಕ್ಲಾಸ್ ಕಂಟೆಂಟ್ ಚೆನ್ನಾಗಿದೆ. ಎಲ್ಲ ಮಿಡಲ್ ಕ್ಲಾಸ್ ಅವ್ರಿಗೂ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಐ ಮೀನ್ ಫಾದರ್ದು ಮತ್ತೆ ಸನ್ದು ಮಾರ್ನಿಂಗು ಎಲ್ರಿಗೂ ಆಲ್ಮೋಸ್ಟ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಈವನ್ ರಿಚ್ ಪೀಪಲ್ಸ್ ಆಗ್ಲಿ, ಮಿಡಲ್ ಕ್ಲಾಸ್ ಆಗ್ಲಿ, ಬಡವರಾಗ್ಲಿ ಒಂಥರ ನಮ್ಮನೆ ಸ್ಟೋರಿನೇ ಅನ್ಸುತ್ತೆ. ಹೌದು, ಇವಾಗ ನಮ್ಮ ನಡಿಗೂ ಇದೇ ತರ ಕಾಡ್ಸಿದೀವಿ ನಾವು ಚಿಕ್ಕದ್ರಲ್ಲಿ. ನಮ್ದು ಚೈಲ್ಡ್ಹುಡ್ ನೆನಪಾಯ್ತು. ಅಪ್ಪು ಪಾತ್ರ ಬಿಟ್ಟೆ ಬಿಡ್ತೀನಿ ಬಲಿತ ಆಟ ಮಾಡೋದು. ಸೈಕಾಗ್ ಐತೆ. ನಾನು ಕನ್ನಡ ಅಪ್ಪ ಕಾರ್